ನಮಸ್ತೆ ಸ್ನೇಹಿತರೆ, ಕೈಲಾಸವಾಣಿ ಚಾನಲ್ಗೆ ನಾನು ಇವತ್ತು ಮೆಹಂದಿ ಬಗ್ಗೆ ಹೇಳೋಣ ಅಂದ್ಕೊಂಡಿದ್ದೀನಿ. ಮೆಹಂದಿ ಅದರಲ್ಲೂ ಪ್ರತಿ ಹೆಣ್ಣು ಮಕ್ಕಳು ಆಷಾಢ ಮಾಸದಲ್ಲಿ ಒಮ್ಮೆ ಆದರೂ ಗೋರಂಟಿ ಅಂದರೆ ಮೆಹಂದಿ ಹಚ್ಕೊಳ್ತಾರೆ. ಯಾಕೆ ಆಷಾಢ ಮಾಸದಲ್ಲಿ ಹಚ್ಕೊಳ್ತಾರೆ, ಇದ್ರ ವಿಶೇಷ ಮಹತ್ವ ಏನು ಅಂತ ಮುಂದೆ ತಿಳ್ಕೊಳ್ತಾ ಹೋಗೋಣ ನಾವು. ರಾಮನಿಂದ ವರ ಪಡೆದ ಗಿಡ ಮತ್ತು ಸೀತಾದೇವಿ ತಂದೆಯಿಂದನೂ ವರ ಪಡೆದಿದೆ. ಯಾವ ಟೈಮಲ್ಲಿ ವರ ಪಡ್ಕೊಂಡಿದೆ, ಇದು ಹಚ್ಕೊಳ್ಳೋದು ನಾವು ಯಾವ ಕಾರಣಕ್ಕೆ ಹಚ್ಕೊಳ್ತೀವಿ ಅಂತ ಹೇಳ್ತೀನಿ ನೋಡಿ. ಸೀತಾದೇವಿ ಅಂತಂದರೆ ಗೌರಿ ದೇವಿ ಆಟವಾಡಬೇಕಾದ್ರೆ ಗೌರಿ ಹೆಣ್ಣು ಆಗಿರ್ತಾಳೆ. ಆ ದೇವಿಯಿಂದ ಒಂದು ಹನಿ ರಕ್ತ ಭೂಮಿಗೆ ಬೀಳುತ್ತದೆ. ಆಗ ಅಲ್ಲೇ ಒಂದು ಗಿಡ ಹುಟ್ಟುತ್ತದೆ. ಗೌರಿದೇವಿ ಏನು ಈ ಥರ ಆಯಿತು ಅಂತ ಹೇಳ್ಬಿಟ್ಟು ತಂದೆಗೆ ಹೋಗಿ ಹೇಳ್ತಾಳೆ ಗೌರಿದೇವಿ. ಆಗ ತಂದೆ ತಾಯಿ ಇಬ್ಬರು ಬಂದು ನೋಡಿದ್ರೆ ತುಂಬ ಅಂದವಾಗಿ, ತುಂಬ ಸೊಗಸಾಗಿ ಅವರ ಹಿತ್ತಲಲ್ಲಿ ಒಂದು ಗಿಡ ಬೆಳೆದಿರುತ್ತೆ. ಏನು ಈ ಗಿಡ ಈ ಥರ ಬೆಳೆದಿದೆ ಅಂತ ಹೇಳ್ಬಿಟ್ಟು ಗೌರಿದೇವಿ ಏನು ಮಾಡ್ತಾಳೆ, ಅಷ್ಟರಲ್ಲೇ ಆ ಗಿಡದ ಎಲೆಗಳನ್ನು ಕಿತ್ಕೊಂಡು ಕೈಗೆ ಇದು ಮಾಡಿಕೊಂಡಾಗ ಅದು ಕೆಂಪಾಗಿರುತ್ತೆ. ಆವಾಗ ಏನು ಈ ಥರ ಕೆಂಪಾಯಿತು ಅಂತ ತಂದೆ ಕೇಳಿದಾಗ ಗೌರಿದೇವಿ ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತೇಳ್ಬಿಟ್ಟು ತುಂಬ ಖುಷಿ ಪಡ್ತಾಳೆ. ಆ ಗೌರಿದೇವಿ ಖುಷಿ ನೋಡಿ ತಂದೆಗೆ ತುಂಬ ಆನಂದ ಆಗ್ಬಿಡುತ್ತೆ. ಆಗ ತಂದೆ ಈ ಗಿಡದಿಂದ ನನ್ನ ಮಗಳಿಗೆ ಇಷ್ಟೊಂದು ಖುಷಿ ಮತ್ತು ಇಷ್ಟೊಂದು ಆನಂದವಾಗಿದ್ದಾಳೆ ಮತ್ತು ಅವಳ ಕೈ ನೋಡಿದ್ರೆ ಇಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಆ ಕ್ಷಣಕ್ಕೆ ತಂದೆ ಗೌರಿದೇವಿ ಖುಷಿ ನೋಡಿಬಿಟ್ಟು ಗಿಡಕ್ಕೆ ವರ ಕೊಡ್ತಾರೆ. ಈ ಗಿಡ ಎಷ್ಟು ವಿಶೇಷ ಆಗುತ್ತೆ ಮುಂದೆ ಅಂತ ಅಂದರೆ, ಯಾರು ಈ ಗಿಡದ ಎಲೆಗಳನ್ನು ಕಿತ್ಕೊಂಡು ಹಚ್ಕೊತಾರೋ ಅವರ ಗಂಡನ ಆಯುಷ್ ವೃದ್ಧಿ ಆಗುತ್ತೆ ಅಂತ, ಮತ್ತು ಹೆಣ್ಣು ಮಕ್ಕಳು ಮದುವೆ ಆಗದ ಹೆಣ್ಣು ಮಕ್ಕಳು ಹಚ್ಕೊಂಡ್ರೆ ಅವರಿಗೆ ಸುಂದರವಾದ ಗಂಡ ಮತ್ತು ಆಯುಷುಳ್ಳ ಗಂಡ ಸಿಗ್ತಾನೆ ಅನ್ನೋ ಒಂದು ನಂಬಿಕೆ ಇದೆ. ಮತ್ತು ಆಷಾಢದಲ್ಲೇ ಯಾಕೆ ಮೆಹಂದಿ ವಿಶೇಷ ಅಂತ ನೀವೇನಾದರೂ ಕೇಳಿದ್ರೆ, ಗ್ರೀಷ್ಮ ಋತು ಇರುತ್ತೆ, ನಮಗೆ ಅಷ್ಟು ಬಿಸಿಲು ಮೇಲ್ನೋಟಕ್ಕೆ ಕಾಣದೇ ಇದ್ದರೂ ಉಷ್ಣಾಂಶ ಜಾಸ್ತಿ ಇರುತ್ತದೆ. ಆ ಉಷ್ಣಾಂಶವನ್ನು ತೆಗೆಯಲು ಮೆಹಂದಿ ತುಂಬ ಕೆಲಸ ಮಾಡುತ್ತದೆ. ಇದು ಒಂದು ಕಾರಣ. ಮತ್ತು ಚರ್ಮ ರೋಗಗಳು ಸಹ ಬಗೆಹರುತ್ತವೆ ಈ ಮೆಹಂದಿ ಹಚ್ಕೊಳ್ಳೋದ್ರಿಂದ. ಆದಷ್ಟು ಸೊಪ್ಪನ್ನು ತಂದುಬಿಟ್ಟು ಅದನ್ನು ಚೆನ್ನಾಗಿ ರುಬ್ಬಿ ಹಚ್ಕೊಳ್ದ್ರೆ ತುಂಬ ಒಳ್ಳೆಯದು ದೇಹಕ್ಕೆ. ಸಿಗುವಂಥವ್ರು ಅದೇ ರೀತಿಯೇ ಮಾಡಿ ಎಲ್ಲರೂ ಕೋನನ್ನು ಬಳಸಬೇಡಿ. ಯಾಕಂದರೆ ಕೋನಲ್ಲಿ ಕೆಮಿಕಲ್ ಇರುತ್ತೆ. ಸಿಗದೇ ಇರೋರು ಏನು ಮಾಡೋಕ್ಕೂ ಆಗಲ್ಲ, ಅದೇ ಇರುತ್ತೆ ಆಪ್ಷನಲ್ಲು. ಅಟ್ಲೀಸ್ಟ್ ಸಿಗೋ ಅಂಥವರು ಸೊಪ್ಪು ತಂದುಬಿಟ್ಟು ಗಿಡದಿಂದ ಸೊಪ್ಪು ತಂದು ಇದನ್ನು ಮಾಡ್ಕೊಳ್ಳಿ, ಅದನ್ನು ರುಬ್ಬಿ ಹಚ್ಕೊಳ್ಳಿ, ತುಂಬ ಒಳ್ಳೆಯದು ಅದು. ತದನಂತರ ಇನ್ನೊಂದು ಏನು ಅಂತಂದರೆ, ಈ ಆಷಾಢದಲ್ಲಿ ಯಾಕೆ ಇಷ್ಟೊಂದು ಮಹತ್ವ ಅಂತಂದರೆ, ಹೊಸದಾಗಿ ಮದುವೆ ಆದ ಹೆಣ್ಣು ಮಕ್ಕಳು ತವರು ಮನೆಗೆ ಬರುವುದು ವಾಡಿಕೆ. ಆ ಸಮಯದಲ್ಲಿ ಮೆಹಂದಿ ಹಚ್ಕೊಂಡಾಗ ತನ್ನ ಗಂಡ ತನ್ನನ್ನು ತುಂಬ ಪ್ರೀತಿ ಮಾಡುತ್ತಾನೆ ಅನ್ನೋ ಸಂತೋಷದಲ್ಲಿ ಆ ಕೈಯನ್ನು ನೋಡುತ್ತಾ ಖುಷಿಯಾಗಿ ತನ್ನ ಗಂಡನನ್ನು ನೆನೆಸಿಕೊಳ್ಳುತ್ತಾ ತವರು ಮನೆಯಲ್ಲಿ ಕಾಲ ಕಳೆಯುತ್ತಾಳೆ. ಅದೇ ರೀತಿ ಮದುವೆ ಮನೆಗಳಲ್ಲೂ ನೋಡ್ಬೋದು, ಮೆಹಂದಿ ಶಾಸ್ತ್ರ ಮಾಡ್ತಾ ಇದ್ದಾರೆ ಅಂತ ಅಂದರೆ ಮದುವೆ ಹೆಣ್ಣಿಗೆ ಆಗ್ಲಿಂದನೇ ಕಾಲೆಳಿತಾ ಇರ್ತಾರೆ. ಮೆಹಂದಿ ಹಚ್ಕೊತಿದ್ಯಾ, ಚೆನ್ನಾಗಿ ಬೇಡ್ಕೋ, ಚೆನ್ನಾಗಿ ರೆಡ್ ಆಗಲಿ ಅಂತ, ಇಲ್ಲಾಂದ್ರೆ ನಾವೆಲ್ಲ ಆಡ್ಕೊತೀವಿ, ನಿನ್ನ ಗಂಡ ಎಷ್ಟು ಪ್ರೀತಿ ಮಾಡ್ತಾರಂತ ಇಲ್ಲೇ ಗೊತ್ತಾಗುತ್ತೆ ಅಂತ ಆಡ್ಕೊತಾ ಇರ್ತೀವಿ. ಅದೇ ರೀತಿ ಮತ್ತು ಮೆಹಂದಿನ ದಾನ ಮಾಡಬೇಕಂತೆ. ಯಾಕಂದರೆ ಅಂದರೂ ಎಲ್ಲ ಹೆಣ್ಮಕ್ಳಿಗೂ ತುಂಬ ಅದು ಇಷ್ಟ, ಕೈಗೆ ಹಚ್ಕೊಳ್ಳೋದು ಏನೋ ಒಂಥರ ಖುಷಿ ಹೆಣ್ಮಕ್ಳಿಗೆ ಮೆಹಂದಿ ಅಂದರೆ. ಆ ಮೆಹಂದಿ ನಾವು ದಾನ ಮಾಡಿದಾಗ ಅವ್ರು ಹಚ್ಕೊಂಡು ಅದು ಖುಷಿ ಪಡಬೇಕಾದ್ರೆ ಅದ್ರ ಫಲ ನಮಗೂ ಒಂಚೂರು ಸಿಗುತ್ತೆ. ಮತ್ತು ಇನ್ನೊಂದು ಏನು ಅಂತ ಅಂದರೆ, ಈ ಶುಕ್ರವಾರ ಮಂಗಳವಾರ ಯಾವುದೇ ಕಾರಣಕ್ಕೂ ಗಿಡದಿಂದ ಮತ್ತು ಸೂರ್ಯ ಮುಳುಗಿದ ಮೇಲೆ ಯಾವುದೇ ಕಾರಣಕ್ಕೂ ಗಿಡದಿಂದ ಎಲೆಗಳನ್ನು ಕಿತ್ಕೋಬಾರ್ದು. ಯಾಕಂತಂದರೆ ಲಕ್ಷ್ಮೀ ಇರ್ತಾಳೆ ಗಿಡದಲ್ಲಿ ಅನ್ನೋ ಒಂದು ಇದಿದೆ. ಮತ್ತು ರಾತ್ರಿ ಹೊತ್ತಲ್ಲಿ ಯಾವುದೇ ಗಿಡಗಳಿಗೆ ಎಲೆಗಳನ್ನು ಕೀಳಬಾರ್ದು. ಮತ್ತು ಈ ಮೆಹಂದಿ ಹಾಕ್ಕೊಳ್ಳೋದ್ರಿಂದ ದೃಷ್ಟಿ ದೋಷ ಸಹ ಹೋಗುತ್ತಂತೆ. ಮತ್ತು ಮನೆ ಮುಂದೆ ಈ ಮೆಹಂದಿ ಗಿಡ ಇಟ್ಕೊಂಡ್ರೆ ಯಾವುದೇ ದೃಷ್ಟಿಯು ಮನೆಗೆ ಬೀಳೋದಿಲ್ಲ. ಮತ್ತು ತುಂಬ ಅಂದರೆ ಲಕ್ಷ್ಮೀ ಕಳೆ ಇರುತ್ತೆ. ಈಗ ಮನೆ ಮುಂದೆ ತುಳಸಿ ಗಿಡ ಇದೆಲ್ಲ ಹೇಗೋ ಹಾಗೆ ಮತ್ತು ಇದು ಮೆಹಂದಿ ಗಿಡ ಸಹ ನಾವು ಒಂದು ಪಾಟಲ್ಲಿ ಹಾಕ್ಕೋಬೋದು. ಸ್ಥಳ ಇದ್ದರೆ ಓಕೆ, ಭೂಮಿಗೆ ಹಾಕಿ, ಯಾರಾದರೂ ಸ್ಥಳ ಇಲ್ಲ ಅಂತಂದರೆ ಒಂದು ಪಾಟಲ್ಲಾದರೆ ಸಹ ಹಾಕಿ ಇಟ್ಕೋಬೋದು. ಅಂಥ ತುಂಬ ಒಳ್ಳೆ ಗುಣ ಇರ್ತಕ್ಕಂಥ ಈಗ ಮೆಹಂದಿಯನ್ನು ಎಲ್ಲರೂ ಆಷಾಢ ಮಾಸದಲ್ಲಿ ಹಚ್ಕೊಂಡು ಇನ್ನು ಆಷಾಢದಲ್ಲಿ ಲಕ್ಷ್ಮೀ ಪೂಜೆ ಇರುತ್ತೆ ವಿಶೇಷ. ಲಕ್ಷ್ಮೀ ಪೂಜೆ ಮಾಡ್ಕೊಳ್ಳಿ, ಒಂಥರ ಖುಷಿ ಪಡಿ. ಮತ್ತು ಎಲ್ಲರಿಗೂ ಆದಷ್ಟು ಎಷ್ಟು ಆದರೆ ಅಷ್ಟು ಹಂಚಿ ಮೆಹಂದಿನ
ತುಂಬ ಒಳ್ಳೆಯದು. ಮತ್ತು ನಾನು ಹೇಳಿದೆ ಸೀತಾದೇವಿ ಮತ್ತು ರಾಮನಿಂದ ಈ ಗಿಡ ವರ ಪಡೆದಿದೆ ಅಂತ. ಯಾವ ರೀತಿ ಅಂತಂದರೆ, ವನವಾಸದಲ್ಲಿ ಸೀತೆ ಕಾಲ ಕಳೀತಾ ಇರಬೇಕಾದ್ರೆ ತುಂಬ ಬೇಜಾರಾದಾಗ ಈ ಗಿಡ ಕಾಣುತ್ತೆ. ಈ ಗಿಡಕ್ಕೆ ಎಲ್ಲ ಪ್ರತಿಯೊಂದು ನೋವನ್ನು ಆ ಸೀತಾದೇವಿ ಹೇಳ್ತಾ ಇರ್ತಾಳೆ. ಆ ಗಿಡ ಸಹ ಅದೇ ರೀತಿ ಸ್ಪಂದಿಸ್ತಾ ಇರುತ್ತೆ. ಅಂದರೆ ಗಿಡಗೂ ಜೀವ ಇರುತ್ತಲ್ಲ, ಅದೇ ಥರ ನಮ್ಮ ಭಾವನೆಗೆ ಸ್ಪಂದಿಸುತ್ತೆ. ಸೀತಾದೇವಿಗೆ ಒಂಥರ ಸಮಾಧಾನ ಮನೋಭಾವನೆ ಹಗುರ ಆಗುತ್ತೆ. ತದನಂತರ ರಾಮ ಬರ್ತಾನೆ ಸೀತನ ಕರ್ಕೊಂಡು ಹೋಗ್ಬೇಕಾದ್ರೆ ಸೀತಾದೇವಿ ಹೇಳ್ತಾಳೆ, ನನಗೆ ತುಂಬ ಈ ಗಿಡ ನನಗೆ ಸ್ಪಂದಿಸಿದೆ, ನನ್ನ ನೋವೆಲ್ಲ ನಾನು ಈ ಗಿಡಕ್ಕೆ ಹೇಳ್ಕೊಂಡಿದ್ದೀನಿ, ಹಂಗಾಗಿ ವರ ಕೊಡು ಅಂತ ಕರ್ಕೊಂಡು ಹೋಗ್ಬೇಕಾದ್ರೆ ಅವಾಗ ರಾಮ ವರ ಕೊಡ್ತಾನೆ. ಯಾರು ಈ ಗಿಡ ಮನೆಯಲ್ಲೇ ಬೆಳೆಸಿರ್ತಾರೋ ಮಾತ್ರ ಕೈಗೆ ಹಾರ ಮುತ್ತೈದರೇ ಆಗಲಿ ಹೆಣ್ಣು ಮಕ್ಕಳು ಹಚ್ಕೊತಾರೆ, ಯಾರು ಹಚ್ಕೊತಾರೋ ಅವರಿಗೆ ಸಂಕಷ್ಟಗಳೆಲ್ಲ ಕಳೆದು ಅವ್ರಿಗೆ ಜೀವನ ಸುಗಮವಾಗಲಿ. ಯಾಕಂತಂದರೆ ಸೀತಾದೇವಿ ಸಂಕಷ್ಟಗಳನ್ನು ಕಳೆಯೋ ಟೈಮಲ್ಲಿ ಆ ವರ ಕೊಟ್ಟಿರೋದ್ರಿಂದ ನಮ್ಮ ಸಂಕಷ್ಟಗಳೆಲ್ಲ ಕಳೆಯುತ್ತೆ ಆ ಗಿಡದಿಂದ ಮತ್ತು ಆ ಮೆಹಂದಿ ಹಚ್ಕೊಳ್ಳೋದ್ರಿಂದ ಅನ್ನೋ ನಂಬಿಕೆ ನಮಗೆ ಇದೆ. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಫಾಲೋ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.